ಜಿಲ್ಲಾ ಪಂಚಾಯತ್ ಸದಸ್ಯರ ಹಕ್ಕಿನ ಮೇಲೆ ಆಯಾ ಭಾಗದ ಶಾಸಕರು ಹಿಡಿತ ಸಾಧಿಸುವುದು ಸರಿಯಲ್ಲ ಎಂದು ಮೂರನೇ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಕಾರ್ಯಪಡೆಯ ಅಧ್ಯಕ್ಷರಾದ ಎಜಿ ಕುಡ್ಕಿ ತಿಳಿಸಿದ್ದಾರೆ. ಮೂರನೇ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಕಾರ್ಯಪಡೆಯ ಪ್ರಗತಿ ಪರಿಶೀಲನಾ ಸಭೆ ಶುಕ್ರವಾರ ಮಂಗಳೂರಿನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂರನೇ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಕಾರ್ಯಪಡೆಯ ಅಧ್ಯಕ್ಷರಾದ ಎಜಿ ಕುಡ್ಗಿ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕುಡ್ಗಿ ಅವರ ಮುಂದೆ ವಿಷಯ ಪ್ರಸ್ತಾಪಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯ ಅಜೀಜ್ ಮಲಾರ್, ಜಿಲ್ಲಾ ಪಂಚಾಯತ್ ಪ್ರಸ್ತುತ ನಾಮಕಾವಸ್ಥೆ ಸ್ಥಿತಿಯಲ್ಲಿದೆ, ಅನುದಾನ ಎಂಬುದು ಸಿಗೋದೇ ಇಲ್ಲ ಎಂದು ದೂರು ತೋಡಿಕೊಂಡರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಜಿ ಕುಡ್ಕಿ ಅವರು, ಜಿಲ್ಲಾ ಪಂಚಾಯತ್ನ ಅಧಿಕಾರ ಮೊಟಕುಗೊಳಿಸುವಂತಹುದು ಸರಿಯಲ್ಲ, ಜೊತೆಗೆ ಶಾಸಕರಿಗೆ ಜಿಲ್ಲಾ ಪಂಚಾಯತ್ ಅನುದಾನದ ಮೇಲೆ ಹಿಡಿತ ಸಾಧಿಸುವ ಕ್ರಮವೂ ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಸರ್ಕಾರಕ್ಕೆ ವರದಿ ನೀಡಿದ್ದೇನೆ. ಜೊತೆಗೆ ಅಧಿಕಾರಿ ವಲಯದಲ್ಲೂ ಕೂಡ ಹಸ್ತಕ್ಷೇಪ ಸೇರಿದಂತೆ ಯಾವುದೇ ವ್ಯವಸ್ಥೆಗೆ ವಿರುದ್ಧವಾದ ಧೋರಣೆ ತರವಲ್ಲ ಎಂದರು. ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಅನುಷ್ಠಾನಕ್ಕೆ ತಂದಿದೆ. ಆ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕಾದ ಹೊಣೆ ಗೊತ್ತಿದ್ದಂತೆ ಶಾಸಕರಿಗೆ ಇದನ್ನು ಕಾನೂನು ಮಾಡೋದು. ಅದನ್ನು ಅನುಷ್ಠಾನಕ್ಕೆ ತಾಳಬೇಕಿದೆ. ನಮ್ಮ ಹೊರಗಡೆ ಅನುಷ್ಠಾನಕ್ಕೆ ಬರಬೇಕಾದ ಕಾನೂನಿನ ಉಂಟಾಗಿಲ್ಲ. ನಾನು ಬೇರೆ ಕಡೆಗಳನ್ನು ಮಾಡಿದೆ. ಉನ್ನತ ಅನುಷ್ಠಾನಕ್ಕೆ ಬರಬೇಕು ಅನ್ನೋ ಅದು ಅರ್ಥ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಬೇರೆ ಬೇರೆ ನಮಲ್ಲ ಕೆಲವು ತಿಂಗಳೇ ಕೇಳಿ ಮಾಡಿದೆ. ಈ ರಾಜ್ಯದಲ್ಲಿ 1,000 ಗ್ರಾಮ ಪಂಚಾಯತ್ ಇದೆ, 90,000 170 ತಾಲೂಕು ಪಂಚಾಯತ್ಗಳಿವೆ, ಅಷ್ಟೇ ಸದಸ್ಯರಿದ್ದಾರೆ. ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಸ್ಥಾನಮಾನ ಅನುದಾನದಲ್ಲಿ ಕಡಿತ ತಾರತಮ್ಯ ಕಂಡುಬಂದಲ್ಲಿ ಪಕ್ಷ ಭೇದ ಮರೆತು ಸಭೆಯಲ್ಲೇ ನಿರ್ಣಯ ಅಂಗೀಕರಿಸಿ ಪ್ರತಿಭಟಿಸುವ ಧೈರ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ತೋರಬೇಕು ಎಂದು ಕಿವಿಮಾತು ಹೇಳಿದರು ಎಜಿ ಕುಡ್ಕೆ. ಹೊಂದಾಣಿಕೆಯಿಂದ ಪಕ್ಷ ಭೇದ ಬರಲಿಲ್ಲ. ಗ್ರಾಮ ಪಂಚಾಯತ್ ತಾಲೂಕಿಗೆ ಹೊಂದಾಣಿಕೆ ಬರಲಿಲ್ಲ, ತಾಲೂಕು ಹೊಂದಾಣಿಕೆ ಬರಲಿಲ್ಲ, ಪಕ್ಷಗಳ ಹೊಂದಾಣಿಕೆ ಒಳಗೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಚರ್ಚೆ ಮಾಡಬೇಕು. ಹೀಗಾಗಿ ಕೆಲವರು ಶಾಸಕರು ಅಧಿಕಾರಿಗಳು. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.